ನಮಗೆ ಕೊಟ್ಟಿದ್ದೀರಾ, ಅದಕ್ಕೂ ನಾವು ನಿಮ್ಮೆಲ್ಲರ ಧನ್ಯವಾದನ ಅರ್ಪಿಸುತ್ತೇನೆ. ನನಗೂ ಗೊತ್ತಾಗುತ್ತೆ ತುಂಬ ಬ್ಯುಸಿ ಟೈಮು, ಯಾಕಂದರೆ ಎಲ್ಲರೂ ತಮ್ಮ ಎಲ್ಲ ವ್ಯಾಪಾರವನ್ನು ಬಿಟ್ಟು ಬಂದಿರ್ತೀರಾ. ಅದಕ್ಕಾಗಿ ತುಂಬ ಟೈಮ್ ತೊಗೊಳ್ಳೋದಿಲ್ಲ, ಬೇಗ ಮುಗಿಸೋಣ. ಇನ್ನು ಮುಂದೆ ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸೋಣ. ನೆಕ್ಸ್ಟ್ ಟೈಮ್ದಿಂದ 24ಕ್ಕೆ ಬೇಡ, ಬೇರೆ ದಿನ ಯಾವಾಗಾದರೂ ನಾವು ಈ ಕಾರ್ಯಕ್ರಮ ಇಟ್ಕೊಳ್ಳೋಣ. ಯಾಕಂದರೆ ತುಂಬ ಮಹತ್ವದ ಕಾರ್ಯಕ್ರಮ, ಗ್ರಾಹಕರ ದಿನ. ನೋಡಿ, ನಾವು ಪ್ರತಿ ವರ್ಷ ಈ ರಾಷ್ಟ್ರೀಯ ಗ್ರಾಹಕರ ದಿನವನ್ನು ಆಚರಣೆ ಮಾಡ್ತೀವಿ. ಒಂದರಲ್ಲ ಒಂದು ರೀತಿಯಲ್ಲಿ ನಾವೆಲ್ಲರೂ ಗ್ರಾಹಕರು, ನಾವೆಲ್ಲರೂ ಕಸ್ಟಮರ್ಸು. ಯಾಕಂದರೆ ಪ್ರತಿದಿನ ನಾವು ಎಷ್ಟೊಂದು ಸಾಮಾನುಗಳನ್ನು ಪರ್ಚೇಸ್ ಮಾಡ್ತಾ ಇರ್ತೀವಿ, ಎಷ್ಟೋ ಸರ್ವಿಸ್ಗಳನ್ನ ನಾವು ಅವೈಲ್ ಮಾಡ್ತಾ ಇರ್ತೀವಿ, ಸೇವೆಗಳನ್ನು ಪಡೀತಾ ಇರ್ತೀವಿ. ಹಾಗಾಗಿ ನಾವು ಒಂದಲ್ಲ ಒಂದು ರೀತಿಯಲ್ಲಿ ಗ್ರಾಹಕರೇ. ನಮಗೆ ಸಂಬಂಧಪಟ್ಟಿದ್ದು ಈ ದಿನ. ಈ ದಿನದ ಪ್ರಾಮುಖ್ಯತೆಯನ್ನು ನಾವು ತಿಳ್ಕೊಳ್ಳೋದು ತುಂಬ ಅವಶ್ಯಕವಾಗಿದೆ. ನಾವು ನೋಡ್ತೀವಿ ಪ್ರತಿದಿನ ಯಾವುದಾದ್ರು ಒಂದು ಎಷ್ಟು ವಸ್ತುಗಳನ್ನು ನಾವು ಖರೀದಿ ಮಾಡ್ತಾ ಇರ್ತೀವಿ. ಒಂದು ಸಣ್ಣ ಪಿನ್ನಿಂದ ಹಿಡ್ಕೊಂಡು ಒಂದು ದೊಡ್ಡ ಕಾರು ಆಗಿರ್ಬೋದು, ಇಲ್ಲ ಬೇರೆ ಬೇರೆ ಸಾಮಾನುಗಳಾಗಿರ್ಬೋದು. ನಾವು ಕಿರಾಣಿ ಅಂಗಡಿಗೆ ಹೋಗ್ತೀವಿ, ಅಲ್ಲಿ ಸಾಮಾನುಗಳನ್ನ ಪರ್ಚೇಸ್ ಮಾಡ್ತೀವಿ. ಬೇರೆ ಬೇರೆ ಹಲವಾರು ನಾವು ಸಾಮಾನುಗಳನ್ನ, ಸರಕುಗಳನ್ನ ಪರ್ಚೇಸ್ ಮಾಡ್ತೀವಿ. ಅದೇ ರೀತಿ ನಾವು ಪ್ರತಿದಿನ ಬೇರೆ ಬೇರೆ ಸೇವೆಗಳನ್ನು ಸಹ ಪಡ್ಕೋತೀವಿ. ಉದಾಹರಣೆಗೆ ಹೇಳ್ಬೇಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಇಲ್ಲ ಮೊಬೈಲ್ ಆಗಿರ್ಬೋದು, ಪ್ರತಿದಿನ ನಾವು ಯೂಸ್ ಮಾಡ್ತೀವಿ. ಇದೇ ಥರ ಬ್ಯಾಂಕಿಂಗ್ ವ್ಯವಸ್ಥೆ ಆಗಿರ್ಬೋದು, ಹಲವಾರು ಸೇವೆಗಳನ್ನು ನಾವು ಪ್ರತಿದಿನ ಪಡ್ತಾ ಇರ್ತೀವಿ. ಹಾಗಾಗಿ ನಾವೆಲ್ಲರೂ ಗ್ರಾಹಕರು. ನೋಡಿ, ನಾವೊಂದು ಸರಕನ್ನು, ಒಂದು ವಸ್ತುವನ್ನು ನಾವು ಖರೀದಿ ಮಾಡ್ತಾ ಇದ್ದೀವಿ ಅಂತಂದರೆ, ಇಲ್ಲ ಒಂದು ಸರ್ವಿಸನ್ನು ನಾವು ಪಡ್ತಾ ಇದ್ದೀವಿ ಅಂತಂದರೆ, ಆ ವಸ್ತು ಒಳ್ಳೆಯ ಗುಣಮಟ್ಟದಿಂದ ಕೂಡಿರಬೇಕು, ಚೆನ್ನಾಗಿರಬೇಕು, ಅದು ನಮ್ಗೆ ಯೂಸ್ ಆಗುವಂಥ ಇರಬೇಕು. ಅದೇ ರೀತಿ ನಾವು ಪಡೆಯುವ ಸೌಲಭ್ಯ ಅದು ನಮಗೆ ತೃಪ್ತಿಕರ ಇರಬೇಕು. ಅದರಿಂದ ನಮಗೆ ಯಾವುದೇ ಹಾನಿ ಏನು ಉಂಟಾಗಬಾರ್ದು. ಯಾಕೆ? ನಾವು ಅದಕ್ಕೆ ದುಡ್ಡು ಕೊಡ್ತಾ ಇರ್ತೀವಿ, ನಮ್ಮ ಹಕ್ಕಿದು. ನಾವು ದುಡ್ಡು ಕೊಟ್ಟು ತಗೋ ವಸ್ತು ನಮಗೆ ಒಳ್ಳೆಯದಿರಬೇಕು. ಅದು ಕಳಪೆ ಮಟ್ಟದ ವಸ್ತು ಇರಬಾರ್ದು, ಲೋ ಕ್ವಾಲಿಟಿ ಇದಿರಬಾರ್ದು, ಅದು ನಮಗೆ ಬೆನಿಫಿಷಿಯಲ್ ಇರಬೇಕು. ಯಾಕಂದ್ರೆ ನಾವು ದುಡ್ಡು ಕೊಡ್ತೀವಿ. ನೋಡಿ, ನಾವು ದುಡ್ಡು ಕೊಟ್ಟರೂ ಸಹ ಯಾವುದಾದ್ರೂ ಒಬ್ಬ ವ್ಯಾಪಾರಸ್ಥ ನಮಗೆ ಕಳಪೆ ಮಟ್ಟದ ಸರಕು ವಸ್ತುಗಳನ್ನು ಮಾರಾಟ ಮಾಡಿದರೆ, ಇಲ್ಲ ನಾವು ಅವೈಲ್ ಮಾಡೋ ಸರ್ವಿಸ್ಸು ಕರೆಕ್ಟಾಗಿ ನಮ್ಗೆ ಸರ್ವಿಸ್ ಕೊಟ್ಟಿಲ್ಲ ಅಂತಂದರೆ ನಮಗೆ ಮೋಸ ಆದಂಗೆ, ನಮಗೆ ತೊಂದರೆ ಆಗುತ್ತೆ. ನಮ್ಮ ದುಡ್ಡು ಕೊಟ್ಟರೂ ಸಹ ನಮ್ಗೆ ಯಾಕೆ ಸರ್ವಿಸ್ ಸರಿಯಾಗಿ ಸಿಗಲಿಲ್ಲ, ನಮಗೆ ವಸ್ತು ಸರಿಯಾಗಿ ಸಿಗಲಿಲ್ಲ ಅಂತ ನಮಗೆ ಮೋಸ ಆಗುತ್ತೆ. ಆ ಟೈಮಲ್ಲಿ ನಮಗೆ ಹಕ್ಕು ಇದೆ, ನಾವು ಪರಿಹಾರನ ಕೇಳ್ಬೋದು ಆ ವ್ಯಕ್ತಿ ಕಡೆಯಿಂದ. ದುಡ್ಡು ತೊಗೊಂಡು ಸಹ ನಮಗೆ ಸರಿಯಾದ ವಸ್ತು ಕೊಡಲಿಲ್ಲ, ಸೇವೆ ಕೊಡಲಿಲ್ಲ, ಸರ್ವಿಸ್ ಕೊಟ್ಟಿಲ್ಲ ಅಂತ ಹೇಳಿ ನಾವು ಪರಿಹಾರ ಕೇಳ್ಬೋದು. ಇಷ್ಟೆಲ್ಲ ಹಕ್ಕುಗಳು ನಮಗಿವೆ. ಆದರೆ ಎಷ್ಟೋ ಜನರಿಗೆ ಈ ಹಕ್ಕುಗಳ ಬಗ್ಗೆ ಗೊತ್ತೇ ಇಲ್ಲ, ಅರಿವೇ ಇಲ್ಲ. ಇಂಥ ಹಕ್ಕುಗಳು ನಮಗಿವೆ. ಈ ಹಕ್ಕುಗಳ ಉಲ್ಲಂಘನೆ ಆದರೆ, ವೈಲೇಷನ್ ಆದರೆ ನಾವು ಪರಿಹಾರ ಪಡ್ಕೋಬೇಕು. ಎಲ್ಲಿ ಪರಿಹಾರ ಪಡ್ಕೋಬೇಕು, ಇದ್ರ ಬಗ್ಗೆ ಸುಮಾರು ಪ್ರಾವಿಷನ್ಸ್ ಇವೆ ಕಾನೂನಲ್ಲಿ. ಅದರ ಬಗ್ಗೆ ತುಂಬ ಜನರಿಗೆ ಗೊತ್ತೇ ಆಗಲ್ಲ. ನಾವು ರೂಟೀನಾಗಿ ಹಂಗೆ ಪರ್ಚೇಸಿಂಗ್ ಮಾಡ್ತಾ ಇರ್ತೀವಿ, ಸರ್ವಿಸ್ ತೊಗೊಳ್ತಾ ಇರ್ತೀವಿ. ಕೆಲವೊಂದು ಸಲ ನಮಗೆ ಒಳ್ಳೆಯ ಸರ್ವಿಸ್ ಸಿಗುತ್ತೆ, ಒಳ್ಳೆಯ ಪ್ರಾಡಕ್ಟ್ ಸಿಗುತ್ತೆ, ಎಷ್ಟೋ ಸಲ ಸಿಗಲ್ಲ. ಆದರೆ ಕೆಲವೊಂದು ಜನ ಏನು ಮಾಡ್ತಾರೋ, ಏನೇ ಆದರೂ ಸುಮ್ಮನಾಗಿ ಬಿಡ್ತಾರೆ, ತಮ್ಮ ಹಕ್ಕುಗಳ ಬಗ್ಗೆ ತಿಳ್ಕೊಳ್ಳಲ್ಲ. ಹಾಗಾಗಿ ಅದೊಂದು ಉದ್ದೇಶದಿಂದ ಗ್ರಾಹಕರಿಗೆ ಅವ್ರಿಗಿರೋ ಹಕ್ಕುಗಳ ಬಗ್ಗೆ ತಿಳಿಸ್ಕೊಡಲು, ಮತ್ತು ಅವ್ರಿಗೇನಾದ್ರು ತೊಂದರೆ ಆದರೆ, ಹಾನಿ ಉಂಟಾದರೆ ಅವ್ರು ಎಲ್ಲಿ ಪರಿಹಾರ ಪಡ್ಕೋಬೇಕು, ಏನು ಪರಿಹಾರ ಪಡ್ಕೋಬೇಕು, ಅದರ ಬಗ್ಗೆ ತಿಳಿಸಲು ನಾವು ಈ ಪ್ರೋಗ್ರಾಮನ್ನು ನಾವು ಪ್ರತಿ ವರ್ಷ ಅರೇಂಜ್ ಮಾಡ್ತೀವಿ. ನೋಡಿ, ನಮಗೆ ಸಂಬಂಧಪಟ್ಟಂತೆ, ಗ್ರಾಹಕರಿಗೆ ಸಂಬಂಧಪಟ್ಟಂತೆ ಒಂದೊಂದು ನಿಮ್ಗೆ ಪರಿಹಾರ ಸಿಗುತ್ತೆ. ಹಾಗಾಗಿ ಈ ಕಾಯ್ದೆ ಅದೆಲ್ಲ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟು, ಈ ಆ್ಯಕ್ಟ್ ಕೆಳಗಡೆ ಪ್ರತಿಯೊಂದು ಜಿಲ್ಲೆಗೆ ಒಂದೊಂದು ಕನ್ಸ್ಯೂಮರ್ ಕೋರ್ಟ್ಗಳನ್ನು ಸ್ಥಾಪನೆ ಮಾಡಲಾಗಿದೆ. ಎಲ್ಲ ಜಿಲ್ಲೆಯಲ್ಲೂ ಒಂದೊಂದು ಕನ್ಸ್ಯೂಮರ್ ಕೋರ್ಟ್ ಇದೆ. ಅದೇ ನಮ್ಮ ಕಮಿಷನ್ ಇದೆ, ಸ್ಟೇಟ್ ಕನ್ಸ್ಯೂಮರ್ ಕಮಿಷನು. ನ್ಯಾಷನಲ್ ಲೆವೆಲಲ್ಲಿ ಒಂದು ನ್ಯಾಷನಲ್ ಕನ್ಸ್ಯೂಮರ್ ಕಮಿಷನ್ ಇದೆ. ನಿಮ್ಗೆ ಏನೋ ಸಮಸ್ಯೆ ಆದರೆ, ಯಾವುದೇ ಒಂದು ಸರಕುಗಳನ್ನು ನಿಮ್ಗೆ ಲೋ ಕ್ವಾಲಿಟಿ ಸರಕುಗಳನ್ನು ಕೊಟ್ಟಿದ್ದಾರೆ, ಇಲ್ಲ ಇನ್ನೊಂದು ಉದಾಹರಣೆ ಹೇಳ್ಬೇಕಂತಂದರೆ, ನಾವು ಆನ್ಲೈನ್ ತುಂಬ ಪ್ರಾಡಕ್ಟ್ಸ್ಗಳನ್ನು ತರಿಸ್ತೀವಿ. ಇವಾಗ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳು ಇರ್ಬೋದು, ಆದರೆ ಅಡ್ವರ್ಟೈಸ್ ಮಾಡೋದು ಒಂದು ಪ್ರಾಡಕ್ಟ್ ಬೇರೆಯವರು, ಆದರೆ ಕಳಿಸೋದು ನಮಗೆ ಒಂದು ಪ್ರಾಡಕ್ಟ್ ಬೇರೆ ಆಗಿರುತ್ತೆ. ಇಲ್ಲ ಒಂದೊಂದು ಸಲ ಈ ಥರ ಆಗುತ್ತೆ, ಅವರು ಬಾಕ್ಸ್ ಅಂತೂ ಕಳಿಸ್ಕೊಟ್ಟಿರ್ತಾರೆ, ಒಳಗಡೆ ನೋಡಿದ್ರೆ ಪ್ರಾಡಕ್ಟೇ ಇರಲ್ಲ, ಆ ಸಾಮಾನೇ ಇರಲ್ಲ. ಎಷ್ಟೋ ಸಲ ಆಗುತ್ತೆ. ಅಂಥ ಟೈಮಲ್ಲಿ ನೀವು
ಈ ಕನ್ಸ್ಯೂಮರ್ ಕೋರ್ಟ್ ಇದೆಯಲ್ಲ, ಅದಕ್ಕೆ ಒಂದು ಕಂಪ್ಲೇಂಟ್ ಮಾಡಿ ನೀವು ಪರಿಹಾರವನ್ನು ಪಡ್ಕೋಬೋದು. ಎಲ್ಲರಿಗೂ ಅನುಕೂಲಕ್ಕಾಗಿ ಅದೊಂದು ಕನ್ಸ್ಯೂಮರ್ ಕೋರ್ಟನ್ನು ಎಲ್ಲ ಕಡೆ ಮಾಡಿದ್ದಾರೆ. ನಮ್ಮ ಕೋಲಾರ ಜಿಲ್ಲೆಯಲ್ಲಿಯೂ ಸಹ ಒಂದು ಕನ್ಸ್ಯೂಮರ್ ಕೋರ್ಟ್ ಇದೆ. ಮೊದಲಿನ ಕಾನೂನಲ್ಲಿ ಸ್ವಲ್ಪ ತೊಂದರೆ ಆಗ್ತಿತ್ತು ಕನ್ಸ್ಯೂಮರ್ಸಿಗೆ. ನೀವು ಎಲ್ಲಿ ಸರಕುಗಳನ್ನು ಖರೀದಿ ಮಾಡುತ್ತಿದ್ದೀರಾ ಮತ್ತು ಸೇವೆಯನ್ನು ಪಡ್ತಿದ್ದೀರಾ ಅಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಬೇಕಾಗಿತ್ತು ಆ ಜಾಗದಲ್ಲಿರುವ ಕನ್ಸ್ಯೂಮರ್ ಕೋರ್ಟಿಗೆ. ಆದರೆ ಇನ್ನೂ ಅನುಕೂಲ ಮಾಡಿಕೊಟ್ಟಿದೆ ನಮಗೆ ಈ ಕಾನೂನು, ಹೊಸ ಕಾನೂನು. ನೀವು ಎಲ್ಲಿ ವಾಸಿಸ್ತಿರಲ್ಲ, ನೀವೆಲ್ಲಾದರೂ ಹೋಗಿ ಒಂದು ಮುಂಬೈಯಲ್ಲಿ ಅದರ ಡೆಲ್ಲಿಯಲ್ಲಿ ಎಲ್ಲಾದರೂ ಪರ್ಚೇಸ್ ಮಾಡಿದರೂ ಸಹ ಒಂದು ಪ್ರಾಡಕ್ಟನ್ನು ಅದು ಸರಿಯಾಗಿ ಇರಲಿಲ್ಲ ಅಂತಂದರೆ ನೀವು ಬಂದು ಇಲ್ಲಿ ನಿಮ್ಮೂರಲ್ಲಿ ಒಂದು ಕಂಪ್ಲೇಂಟ್ ಮಾಡ್ಬೋದು ಕನ್ಸ್ಯೂಮರ್ ಕೋರ್ಟಿಗೆ. ಇಷ್ಟೊಂದು ಅನುಕೂಲ ಮಾಡಿಕೊಟ್ಟಿದೆ ಈ ಕಾನೂನು. ಮತ್ತು ಈ ಕನ್ಸ್ಯೂಮರ್ ಕೋರ್ಟ್ ಇರೋದು ಅಷ್ಟೊಂದು ಡಿಟೇಲ್ ಆಗಿ ಇನ್ಕ್ವೈರಿ ಮಾಡಲ್ಲ, ತಕ್ಷಣ ಮುಗಿಯುತ್ತೆ ನಿಮ್ಮದು ಕಂಪ್ಲೇಂಟು, ಕೊನೆಗೊಳ್ಳುತ್ತೆ. ಅಲ್ಲಿ ನೀವು ವಕೀಲರನ್ನು ಸಹ ನೇಮಿಸ್ಕೋಬೇಕಾಗಿಲ್ಲ. ಇನ್ನೊಂದು ಅನುಕೂಲ ಏನು ಮಾಡಿಕೊಟ್ಟಿದೆ ಈ ಕಾನೂನು ನಮಗೆ ಅಂತಂದರೆ, ನೀವು ಈ ಕನ್ಸ್ಯೂಮರ್ ಕೋರ್ಟಲ್ಲಿ ಕೇಸನ್ನು ಈ ಫೈಲಿಂಗ್ ಥ್ರೂನು ಮಾಡ್ಬೋದು. ಅಲ್ಲಿ ಫಿಸಿಕಲ್ ಆಗಿ ಹೋಗ್ಬೇಕಂತೂ ಅವಶ್ಯಕತೆ ಇಲ್ಲ. ನೀವು ಆನ್ಲೈನ್ ಮುಖಾಂತರ ಒಂದು ಕಂಪ್ಲೇಂಟ್ ಸಲ್ಲಿಸಿದರೆ ಅದನ್ನು ಪ್ರೊಸೆಸ್ ಮಾಡ್ತಾರೆ. ಪ್ರೊಸೆಸ್ ಮಾಡಿ ನಿಮ್ಗೇನು ಇನ್ನೊಂದು ವಿಶೇಷತೆ ಈ ಕಾನೂನಿಂದ ಅಂತಂತಂದರೆ, ಯಾಕಂದರೆ ಅಷ್ಟೊಂದು ಡಿಟೇಲಾಗಿ ಎನ್ಕ್ವೈರಿ ಇರಲ್ಲ, ಅಲ್ಲಿ ವಕೀಲರದು ಅವಶ್ಯಕತೆ ಇರಲ್ಲ. ನೀವಾಗಿ ಹೋಗಿ ಒಂದು ಅರ್ಜಿ ಸಲ್ಲಿಸಿದರೆ ಸಾಕು, ಈ ಥರ ತೊಂದರೆ ಆಗಿದೆ ಅಂಥೇಳಿ ನೀವು ಒಂದು ಅರ್ಜಿ ಸಲ್ಲಿಸಿದರೆ ಅದು ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ಸ್ ಕೊಟ್ಟರೆ ನಿಮ್ಮ ಕ್ಲೇಮು ಪ್ರೊಸೆಸ್ ಮಾಡಿ. ಕೋರ್ಟಿಗೆ ಹೋದರೆ ಫೀಸು ತುಂಬ ಕಡಿಮೆ ಇರುತ್ತೆ, ನಾಮಿನಲ್ ಫೀಸ್ ಇರುತ್ತೆ. ಬಹುಶಃ ಒಂದು ನಾನು ಪ್ರಾಕ್ಟೀಸ್ ಮಾಡುವಾಗ 100, 200, 500 ಈ ಥರ ಇರ್ತಿತ್ತು. ಇವಾಗ ಏನಿದೆ ಅಂತ ಅಷ್ಟೊಂದು ಐಡಿಯಾ ಇಲ್ಲ ನನಗೆ, ಆದರೂ ತುಂಬ ಕಡಿಮೆ ಫೀಸ್ ಇರುತ್ತೆ. ಬೇರೆ ನೀವು ಕೋರ್ಟಿಗೆ ಕಂಪೇರ್ ಮಾಡಿದರೆ ಕಡಿಮೆ ಇರುತ್ತೆ. ನೀವು ಹೋಗಿ ಒಂದು ಕೇಸ್ ಹಾಕಿ ಒಂದು ನಾಮಿನಲ್ ಫೀಸನ್ನು ಕಟ್ಟಿ ಪರಿಹಾರವನ್ನು ಪಡ್ಕೋಬೋದು. ಇನ್ನೊಂದು, ನೀವು ಯಾವುದೇ ದೂರನ್ನು ಸಲ್ಲಿಸಬೇಕಾದ್ರೆ ಈ ಕೋರ್ಟಿಗೆ ಅದಕ್ಕೆ ಟೈಮ್ ಲಿಮಿಟ್ ಇದೆ. 2 ವರ್ಷಗಳ ಒಳಗಡೆ ನೀವು ಕಂಪ್ಲೀಟ್ ಮಾಡಬೇಕು. 2 ವರ್ಷ ದಾಟಿ ಹೋಗಿದರೆ ನೀವು ಆಮೇಲೆ ಹೋಗಿ ಕಂಪ್ಲೇಂಟ್ ಮಾಡ್ತೇನಂತಂದರೆ ಆಗಲ್ಲ. ಅದಕ್ಕೆ ಟೈಮ್ ಲಿಮಿಟ್ ಇರೋದು, ಲಿಮಿಟೇಷನ್. ವಿದಿನ್ 2 ಇಯರ್ಸು ನೀವು ಕಂಪ್ಲೇಂಟ್ ಮಾಡಿ ಪರಿಹಾರ ಪಡ್ಕೋಬೇಕು. ಇಲ್ಲ ನಿಮಗೆ ತೊಂದರೆ ಆಗುತ್ತೆ, ಹೋಗೋಕ್ಕಾಗಲ್ಲ, ಏನೋ ಕೆಲಸದಿಂದ ಒತ್ತಡದಲ್ಲಿ ನಮಗೆ ಕೋರ್ಟಿಗೆ ಹೋಗೋಕ್ಕಾಗ್ತಾ ಇಲ್ಲ, ನಾವು ಏನು ಮಾಡಬೇಕು ಅಂಥೇಳಿ ಪ್ರಶ್ನೆ ಬರ್ಬೋದು ನಿಮ್ಮಲ್ಲಿ. ಇದ್ದಾರೆ, ಸರ್ಕಾರ ಒಂದು ಹೆಲ್ಪ್ಲೈನ್ ನಂಬರ್ ಕೊಟ್ಟಿದೆ. ಈ ಹೆಲ್ಪ್ಲೈನ್, ಟೋಲ್ ಫ್ರೀ ಹೆಲ್ಪ್ಲೈನ್ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ದೂರನ್ನು ನೀವು ದಾಖಲಿಸ್ಬೋದು, ನಿಮ್ಮ ದೂರನ್ನು ರಕ್ಷಣೆ ಮಾಡ್ಬೋದು. ಇಷ್ಟು ಅನುಕೂಲ ಮಾಡಿಕೊಟ್ಟಿದೆ. ಹಾಗಾಗಿ ನಾನು ಹೇಳೋದು ಏನು ನಿಮಗೆ ಅಂತಂತಂದರೆ, ನಿಮ್ಮ ಹಕ್ಕುಗಳ ಬಗ್ಗೆ ತಿಳ್ಕೊಳ್ಳಿ. ನೋಡಿ, ನಾವೊಂದು ಸಮಾಜದಲ್ಲಿ ಜೀವಿಸ್ತಾ ಇದ್ದೇವೆ. ಸಮಾಜದಲ್ಲಿ ನಾವು ಸಮಾಜ ಜೀವಿ. ಸಮಾಜದಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಅಂತಂದರೆ ನಮ್ಮ ನಡತೆ ಒಂದು ನಿಯಂತ್ರಣದಲ್ಲಿ ಇರಬೇಕು. ಯಾಕಂದರೆ ನಾವು ಅಷ್ಟೇ ವಾಸಿಸ್ತಾ ಇಲ್ಲ ಸಮಾಜದಲ್ಲಿ, ಬೇರೆಯವರು ವಾಸಿಸ್ತಾ ಇರ್ತಾರೆ. ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದಂಗೆ, ಬೇರೆಯವರಿಂದ ನಮಗೆ ತೊಂದರೆ ಆಗಬಾರ್ದಂತೆ ನಡ್ಕೋಬೇಕಾಗುತ್ತೆ. ನಾವು ನಮ್ಮ ನಡತೆಯನ್ನು ನಿಯಂತ್ರಣಗೊಳಿಸಲು ಕಾನೂನು ಇರೋದು. ನಾವು ಎಲ್ಲರೂ ಕಾನೂನನ್ನು ತಿಳ್ಕೋಬೇಕು. ಯಾಕಂದರೆ ಕಾನೂನು ತಿಳ್ಕೊಂಡಿಲ್ಲ ಅಂತಂದರೆ ನಮಗೆ ಸಮಸ್ಯೆ ಆಗುತ್ತೆ. ಇವಾಗ ಇಷ್ಟೆಲ್ಲ ಕೇಸಸ್ ಎಲ್ಲ ಪೆಂಡಿಂಗ್ ಇರೋದು ಕೋರ್ಟಲ್ಲಿ ಯಾಕೆ ಅಂತ ಹೇಳ್ಬೋದು ಯಾರಾದರೂ? ಕಾನೂನಿನ ಅರಿವಿನ ಕೊರತೆ ಇರೋದ್ರಿಂದ ಇಷ್ಟೆಲ್ಲ ಕೇಸಸ್ ಎಲ್ಲ ಬರ್ತಾ ಇರೋದು. ನಾವು ಎಷ್ಟೋ ಕಾನೂನನ್ನು ನಾವು ಬಿಟ್ಟಿರ್ತೀವಿ, ನಮ್ಮ ಕಾನೂನು ಅವಶ್ಯಕತೆ ಇಲ್ಲ ಬೇಡ ಅಂತ ಹೇಳೋಕ್ಕಾಗಲ್ಲ. ನಾವು ಹುಟ್ಟಿದ ಸಮಯದಿಂದ ಹಿಡ್ಕೊಂಡು ನಮ್ಮ ಸಾವಿನವರೆಗೆ ನಾವು ಕಾನೂನು ಅಡಿಯಲ್ಲೇ ನಾವು ನಮ್ಮ ಜೀವನವನ್ನು ನಿರ್ವಹಿಸಬೇಕಾಗುತ್ತೆ. ಕಾನೂನನ್ನು ಬಿಟ್ಟು ನಾವು ಇರೋಕ್ಕೂ ಸಾಧ್ಯ ಇಲ್ಲ. ನೋಡಿ, ನಾವು ಹುಟ್ಟುವುದಕ್ಕಿಂತ ಮುಂಚೆಯಿಂದಲೇ ಕಾನೂನು ಶುರುವಾಗುತ್ತೆ. ಯಾವಾಗ? ಒಂದು ಮಗು, ಒಂದು ಶಿಶು ಹೊಟ್ಟೆಯಲ್ಲಿರುವಾಗ ಆವಾಗಿನಿಂದ ಕಾನೂನು ಶುರುವಾಗುತ್ತೆ. ನಾವೆಲ್ಲ ಕೇಳಿದ್ದೀವಿ, ಯಾವುದು ಕಾನೂನು ಹೆಸರು ಗೊತ್ತಿಲ್ಲ ನಮಗೆ, ಆದರೆ ಈ ಥರ ಒಂದು ಕಾನೂನು ಇದೆ ಅಂತ ಗೊತ್ತು. ಏನದು? ಭ್ರೂಣ ಲಿಂಗ ತಪಾಸಣೆ ನಿಷೇಧ ಕಾಯ್ದೆ, ಸೆಕ್ಸ್ ಡಿಟರ್ಮಿನೇಷನ್ ಟೆಸ್ಟು. ಹೊಟ್ಟೆಯಲ್ಲಿ ಮಗು ಇರುವಾಗ ನಾವು ಅದರ ತಪಾಸಣೆ ಮಾಡಬಾರ್ದು, ಅದು ಗಂಡ ಹೆಣ್ಣ ಅಂತ ತಿಳ್ಕೊಬಾರ್ದು ಅಂತ ಕಾನೂನಿದೆ. ನಿಮ್ಗೆಲ್ಲರಿಗೂ ಗೊತ್ತು. ಕಾನೂನು ಹೆಸರು ಗೊತ್ತಿಲ್ಲ, ಆದರೆ ಈ ಥರ ಕಾನೂನಿದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತು. ನೋಡಿ, ನಾವು ಹುಟ್ಟಿಲ್ಲ ಇನ್ನೂ, ಹೊಟ್ಟೆಯಲ್ಲಿ ಇರುವಾಗಲೇ ಕಾನೂನು ಶುರುವಾಗುತ್ತೆ. ಅಲ್ಲಿಂದ ಹಿಡ್ಕೊಂಡು ಸಾಯುವವರೆಗೆ ಕಾನೂನು ಇರುತ್ತೆ. ಇವನ್ ಸತ್ತ ನಂತರವೂ ಸಹ ಕಾನೂನು ಬಿಡಲ್ಲ ನಮಗೆ. ನಾವು ಏನಾದರೂ ವಿಲ್ ಏನಾದರೂ ಮಾಡಿಬಿಟ್ಟು ಹೋಗಿದ್ರೆ ನಾವು ಸತ್ತು ಹೋಗಿರ್ತೇವೆ, ಆದರೆ ಆ ವಿಲ್ಲಿನ ಪ್ರಕಾರ ನಮ್ಮ ಆಸ್ತಿ ಹಂಚಿಕೆ ಆಗಬೇಕಲ್ಲ, ಆ ಹಂಚಿಕೆ ಯಾವ ರೀತಿ ಆಗ್ಬೇಕಂತ ಹೇಳಿ ಅದಕ್ಕೆ ಸಂಬಂಧಪಟ್ಟ ಕಾನೂನಿದೆ. ನಾವು ಬಿಟ್ಟು ಹೋಗಿರೋ ಆಸ್ತಿ ಯಾವ ರೀತಿಯಾಗಿ ಎಷ್ಟೋ ಜನ
ಸಿಕ್ಕವ್ರಿಗೆ ಚೆಕ್ ಕೊಟ್ಟಿರ್ತಾರೆ. ಏನು ಟ್ರಾನ್ಸಾಕ್ಷನ್ ಇರುತ್ತೆ ಗೊತ್ತೇ ಆಗಲ್ಲ, ಏನೋ ಒಂದು ಚೆಕ್ ಕೊಟ್ಟಿರ್ತಾರೆ. ಇಂಥ ಲೇವಾದೇವಿ ವ್ಯವಹಾರಲ್ಲಿ ಸುಮಾರು ಚೆಕ್ಗಳನ್ನು ಕೊಡೋದು ಅದೇ ವ್ಯವಹಾರದಲ್ಲಿ. ಸೆಕ್ಯೂರಿಟಿಗೆ ಅಂಥೇಳಿ ಸಾಲ ಕೊಡೋರು ಚೆಕ್ ತೊಗೊಂಡಿರ್ತಾರೆ, ಬ್ಲ್ಯಾಂಕ್ ಚೆಕ್ ಕೊಟ್ಟಿರ್ತಾರೆ. ಇನ್ನು ಅದರಲ್ಲಿ ಸೈನ್ ಮಾತ್ರ ಮಾಡಿ ಡೇಟು ಬರೆಯಲ್ಲ, ಅಮೌಂಟು ಬರೆಯಲ್ಲ, ಹೆಸರು ಬರೆಯಲ್ಲ, ಹಾಗೆ ಕೊಡ್ತೀರ. ನಾವೆಲ್ಲ ಚೆಕ್ಕನ್ನೆಲ್ಲ ಇಟ್ಕೋತೀವಿ, ಆದರೆ ಅದನ್ನು ಯಾವ ರೀತಿಯಾಗಿ ನಾವು ಬಳಸಬೇಕು, ಉಪಯೋಗಿಸ್ಬೇಕು ನಮ್ಗೆ ಗೊತ್ತೇ ಇಲ್ಲ. ನೋಡಿ, ಯಾರಿಗಾದ್ರೂ ನೀವು ಚೆಕ್ ಕೊಡುವಾಗ ನೀವು ಸೆಕ್ಯೂರಿಟಿ ಸಲುವಾಗಿ ಕೊಡಿ, ಇಲ್ಲ ಬೇರೆ ಯಾವುದೋ ಕಾರಣಕ್ಕೆ ಕೊಡಿ, ಕರೆಕ್ಟಾಗಿ ಅದನ್ನು ಫಿಲಪ್ ಮಾಡಿ ಅದ್ರ ಎಲ್ಲ ಅಮೌಂಟನ್ನು, ಡೇಟನ್ನು, ಹೆಸರನ್ನು ತುಂಬಿ ಸೈನ್ ಮಾಡಿಕೊಡಿ. ದಯವಿಟ್ಟು ಹಂಗೆ ಬ್ಲ್ಯಾಂಕ್ ಚೆಕ್ಕನ್ನು ಯಾರಿಗೂ ಕೊಡೋಕ್ಕೆ ಹೋಗಬೇಡಿ, ಯಾಕಂದ್ರೆ ತುಂಬ ಮಿಸ್ಯೂಸ್ ಆಗ್ತಾ ಇದೆ ಚೆಕ್ಗಳಿಂದ. ಮತ್ತು ನೀವೇನು ಸಾಲ ಕೊಡುವಾಗ ಒಂದು ಡಾಕ್ಯುಮೆಂಟ್ ಮಾಡಿರ್ತೀರಲ್ಲ, ಅದರಲ್ಲಿ ಮೆನ್ಷನ್ ಮಾಡಿ ಇಂಥ ಚೆಕ್ಕನ್ನು ಸೆಕ್ಯೂರಿಟಿ ಸಲುವಾಗಿ ಈ ನಂಬರಿನ ಚೆಕ್ಕನ್ನು ನಾವು ಕೊಟ್ಟಿದ್ದೇವೆ ಅಂತ ಹೇಳಿ ಮೆನ್ಷನ್ ಮಾಡಿ. ಆವಾಗ ನೀವು ಸೇಫ್ ಆಗ್ತೀರಾ. ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ, ಉದಾಹರಣೆ ಹೇಳ್ಬೇಕಂತಂದರೆ, ನೀವೊಂದು ಪ್ರಾಮಿಸರಿ ನೋಟ್ ಮೇಲೆ ಸಾಲ ತೊಗೊಂಡಿರ್ತೀರ, ನೀವು ಕೊಡಲ್ಲ, ಅವನು ಕೇಸ್ ಹಾಕೊಂಡು ಬರ್ತಾನೆ. ಪ್ರಾಮಿಸರಿ ನೋಟ್ ಮೇಲೆ ಒಂದು ಸಿವಿಲ್ ಕೇಸ್ ಹಾಕ್ತಾನೆ. ಆ ಕೇಸಲ್ಲಿ ಅವನು ಗೆದ್ದು ನಿಮ್ಮಿಂದ ಹಣ ವಸೂಲಿ ಮಾಡ್ಕೋತಾನೆ. ಆದರೆ ಚೆಕ್ ಒಂದು ಕೊಟ್ಟಿರ್ತೀರ ಮೊದಲು ನೀವು, ಅದು ನಿಮ್ಗೆ ಇನ್ನೂ ಬಂದಿರಲ್ಲ ವಾಪಸ್ಸು, ಅವನ ಹತ್ರನೇ ಉಳ್ಕೊಂಡಿರುತ್ತೆ. ಅವನೇನು ಮಾಡ್ತಾನೆ, ಇನ್ನೊಂದು ಕೇಸ್ ಹಾಕುತ್ತಾನೆ ನಿಮ್ಮ ಮೇಲೆ. ಚೆಕ್ ಪ್ರೆಸೆಂಟ್ ಮಾಡ್ತಾನೆ ಬ್ಯಾಂಕಿಗೆ, ಅದು ಬೌನ್ಸ್ ಆಗುತ್ತೆ, ಇನ್ನೊಂದು ಕೇಸ್ ಹಾಕೊಂಡು ಬರ್ತಾನೆ. ಸರ್ ಅದು ಅಲ್ಲಿ ಕೋರ್ಟಿಗೆ ಬಂದು ಹೇಳ್ತಾನೋ, ಸರ್ ಅದು ವ್ಯವಹಾರ ಬೇರೆ ಇತ್ತು, ಈ ವ್ಯವಹಾರ ಬೇರೆ, ಇವು 2ನೇ ಸಲ ನನ್ನ ಹತ್ರ ಸಾಲ ತೊಗೊಂಡಿದ್ದ, ಅದಕ್ಕೆ ಚೆಕ್ ಕೊಟ್ಟಿದ್ದ, ಈಗ ಸಾಲ ವಾಪಸ್ ಕೊಟ್ಟಿಲ್ಲ, ಅದಕ್ಕೆ ನಂಗೆ ಕೊಡಿಸ್ಬೇಕಂತ ಹೇಳಿ ಇನ್ನೊಂದು ಕ್ರಿಮಿನಲ್ ಕೇಸ್ ಹಾಕೊಂಡು ನೋಡಿ. ನಾವು ಹೊಸದಾಗಿ ಒಂದು ವೆಹಿಕಲ್ ಪರ್ಚೇಸ್ ಮಾಡ್ತೀವಿ, ನೀವು ಸೆಕೆಂಡ್ ಹ್ಯಾಂಡ್ ಏನಾರು ವೆಹಿಕಲ್ ಪರ್ಚೇಸ್ ಮಾಡುವಾಗ ಅದಕ್ಕೂ ಒಂದು ಡಾಕ್ಯುಮೆಂಟ್ ಮಾಡಬೇಕು. ಇಲ್ಲ ನೀವು ಏನಾದ್ರು ಸೇಲ್ ಮಾಡುವಾಗ ಡಾಕ್ಯುಮೆಂಟ್ ಮಾಡಿ ಅದರಲ್ಲಿ ಸೈನ್ ಮಾಡಿಸ್ಕೊಂಡು ನೀವು ಹ್ಯಾಂಡ್ ಓವರ್ ಮಾಡಬೇಕು ವೆಹಿಕಲನ್ನು. ಇಲ್ಲ ನೀವು ಈ ಥರ ಮಾಡಲಿಲ್ಲ, ನಿಮ್ಮ ಹೆಸರಿನ ಮೇಲೆ ಉಳಿದಿದೆ ವೆಹಿಕಲ್ ಅಂತಂದರೆ, ಮುಂದೆ ಏನಾದರೂ ಆಕ್ಸಿಡೆಂಟ್ ಏನಾದರೂ ಆದರೆ ನಿಮಗೆ ಸಮಸ್ಯೆ ಬರುತ್ತೆ. ಯಾಕಂದ್ರೆ ಮಾಲೀಕರು ಇರೋದು ನೀವು, ನಿಮ್ಮ ಮೇಲೆ ಬರುತ್ತೆ. ಏನಾದರೂ ಕೇಸ್ ನಿಮ್ಮ ಮೇಲೆ ಆಗುತ್ತೆ, ನೀವೇ ಪರಿಹಾರ ಕೊಡಬೇಕಾಗುತ್ತೆ. ನಾವು ವೆಹಿಕಲ್ನ ಪರ್ಚೇಸ್ ಮಾಡ್ತೀವಿ, ಹೊಸದಾಗಿ ಪರ್ಚೇಸ್ ಮಾಡಿದಾಗ ಕರೆಕ್ಟಾಗಿ ಎಲ್ಲ ಅದಕ್ಕೆ ಎಲ್ಲ ಇನ್ಶೂರೆನ್ಸ್ ಕಟ್ಟಿರ್ತೇವೆ. ಆದರೆ ನೆಕ್ಸ್ಟ್ ಇಯರು ನಾವು ಇನ್ಶೂರೆನ್ಸ್ ಕಟ್ಟೋಕ್ಕೆ ಹೋಗಲ್ಲ. ತುಂಬ ಜನ ಮಾಡ್ತಾರೆ, ಯಾಕೆ ಸುಮ್ಮನೆ ಕೊಡಬೇಕು ಇನ್ಶೂರೆನ್ಸಿಗೆ ದುಡ್ಡು ಅಂತ ಹೇಳಿ. ನೋಡಿ, ಅಲ್ಲಿ ನಾವು ಒಂದು 1,000 ಒಂದು 2 ವೀಲರ್ಗೆ ವರ್ಷ 1,000 ಇರುತ್ತೆ ಅಷ್ಟೇ ವರ್ಷಕ್ಕೆ ಇನ್ಶೂರೆನ್ಸ್ ಪ್ರೀಮಿಯಮು. ನಾವು ಅಷ್ಟು 1,000 ಉಳ್ಸಕ್ಕೆ ನೋಡಿ ಮುಂದೆ ತೊಂದರೆ ಮಾಡ್ಕೋತೀವಿ. ಮುಂದೆ ಏನಾದರೂ ಆಕ್ಸಿಡೆಂಟ್ ಅಂತೂ ನಾವು ಉದ್ದೇಶಪೂರ್ವಕವಾಗಿ ಮಾಡಲ್ಲ, ಏನೋ ಆಕಸ್ಮಿಕವಾಗಿ ಆಕ್ಸಿಡೆಂಟ್ ಆಗುತ್ತೆ. ಆಗಿ ಯಾರಿಗಾದರೂ ಇಂಜುರಿ ಆಯಿತು, ಡೆತ್ ಆಯಿತು ಅಂದರೆ ಅವ್ರು ಕೇಸ್ ಹಾಕೊಂಡು ಬಂದರೆ ಆವಾಗ ಪರಿಹಾರ ಕೊಡಬೇಕಾಗಿರೋದು ನೀವು, ಓನರ್ ಆಫ್ ದಿ ವೆಹಿಕಲ್. ಒಂದು ವೇಳೆ ನೀವು ಇನ್ಶೂರೆನ್ಸ್ ಕಟ್ಟಿದರೆ ಕರೆಕ್ಟಾಗಿ, ಇನ್ಶೂರೆನ್ಸ್ ಕಮ್ಮಿ ಇರುತ್ತೆ, ಅದೆಲ್ಲ ನೋಡ್ಕೊಳ್ಳುತ್ತೆ. ನೀವು ₹1 ಕೊಡಬೇಕಾಗಿಲ್ಲ. ಇನ್ಶೂರೆನ್ಸ್ ಇಲ್ಲ ಅಂತಂದರೆ ನಿಮ್ಮ ಮೇಲೆ ಬರುತ್ತೆ, ಲಕ್ಷಗಟ್ಟಲೆ ದುಡ್ಡು ಕೊಡಬೇಕಾಗುತ್ತೆ. ₹1,000 ಉಳ್ಸಕ್ಕೆ ನೋಡಿ, ನಾವು ಉಳಿಸಲು ಹೋಗಿ ನಾವು ಇಲ್ಲಿ ಲಕ್ಷಾಂತರ ರೂಪಾಯಿಗಳನ್ನು ಕೊಡಬೇಕಾಗುತ್ತೆ. ತಪ್ಪು ಮಾಡಿದ್ದೀರಾ, ನಿಮ್ಮ ಮೇಲೆ ಕೇಸ್ ಆಗಿದೆ, ಅದಕ್ಕೆ ಇನ್ನೊಂದು ಕೇಸೆಲ್ಲ ನೀವು ಮುಗಿಸ್ಕೋಬೇಕಂತಂದರೆ ನೀವು ಇಂತಿಷ್ಟು ದುಡ್ಡು ಕೊಡಬೇಕು, ಇಲ್ಲ ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ ಅಂಥೇಳಿ ಕಾಲ್ ಮಾಡ್ತಾರೆ. ಅದೆಲ್ಲ ಫ್ರಾಡು ಅಂತ ನಾವು ತಿಳ್ಕೊಬೇಕು. ಇವಾಗ ಇನ್ನೊಂದು ನೀವು ಅಬ್ಸರ್ವ್ ಮಾಡಿರ್ಬೋದು, ಈಗ ಯಾರಿಗಾದ್ರೂ ಕಾಲ್ ಮಾಡಿದರೆ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ ಎಲ್ಲರಿಗೂ. ಅದ್ರಲ್ಲಿ ಹೇಳ್ತಾರೆ ನೋಡಿ, ಡಿಜಿಟಲ್ ಅರೆಸ್ಟ್ ಬಗ್ಗೆನೇ ಹೇಳ್ತಾ ಇದ್ದಾರೆ. ನಿಮಗೆ ನ್ಯಾಯಾಧೀಶರಿಂದ ಇಲ್ಲ ಕಸ್ಟಮ್ ಆಫೀಸರ್ದಿಂದ ಕರೆ ಬರುತ್ತೆ ಅಂಥೇಳಿ ಫೋನ್ ಮಾಡ್ತಾರೆ. ಅದಕ್ಕೆಲ್ಲ ಬಲಿಯಾಗಬೇಡಿ. ಏನಾದರೂ ಈ ಥರ ಯಾರಾದರೂ ಫೋನ್ ಮಾಡಿದರೆ ನಿಮಗೆ ದಯವಿಟ್ಟು ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ರಿಪೋರ್ಟ್ ಮಾಡಿ. ಇಂಥೆಲ್ಲ ಸುಮಾರು ನಡೀತಾ ಇದೆ. ನಿನ್ನೆ ಒಂದು ಉದಾಹರಣೆ ನೋಡಿದೆ. ಒಂದು